ಎಲ್ಲ ಒಂದು ಕಡೆ ಅಧಿಕಾರದ ದರ್ಪದಿಂದ ಮತ್ತು ಇದು ಕಲಬುರಗಿ ಜಿಲ್ಲೆನಲ್ಲಿ ಏನು ಹೊಸ ಪ್ರಕರಣ ಏನಲ್ಲ, ಮೊದಲ ಪ್ರಕರಣ ಏನಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕಳೆದ 1.25 ವರ್ಷದಲ್ಲಿ ಈ ರೀತಿ 4-5 ಪ್ರಕರಣಗಳಾಗಿದ್ದಾವೆ. ಮತ್ತು ಎಲ್ಲಾ ಪ್ರಕರಣಗಳು ಕೂಡ ಬಹಳ ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡಿ ಮುಚ್ಚಾಕ್ತಕ್ಕಂಥ ಕೆಲಸ ರಾಜಕೀಯ ಒತ್ತಡದಿಂದ ಇವೆಲ್ಲವೂ ಕೂಡ ಆಗಿದೆ. ನಿಜವಾಗ್ಲೂ ಕೂಡ ಹೆಣ್ಮಕ್ಳಿಗೆ ಅವ್ರು ಎಷ್ಟು ಸಲ ಮಾಡಿದ್ರು ಕೂಡ ಸಾಲದು. ಅವರ ಒಂದು ಧೈರ್ಯವನ್ನ ಮೆಚ್ಕೊಳ್ಳೇಬೇಕು. ಇವ್ರು ಯಾವಾಗ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನು ರಿಸೀವ್ ಮಾಡ್ಕೊಳ್ಳೋದಿಲ್ವೋ, ರಾತ್ರಿ 9 ಗಂಟೆಗೆ ಮಧ್ಯಾಹ್ನ 2:30 ರಾತ್ರಿ 9 ಗಂಟೆವರೆಗೂ ಕೂಡ ಒಂದು FIR ರಿಜಿಸ್ಟರ್ ಮಾಡಿ ಕಂಪ್ಲೇಂಟ್ ತಗೊಳ್ಳೋಕ್ಕೂ ಕೂಡ ಪೊಲೀಸರು ಹಿಂಜರಿತಾರೆ ಅಂತ ಹೇಳಿದ್ರೆ, ಕೊನೆಗೆ 9 ಗಂಟೆಗೆ ಪಾಪ ಆನ್ಲೈನ್ ಕಂಪ್ಲೇಂಟ್ ಅನ್ನು ಕೊಡ್ತಾರೆ FIR ರಿಜಿಸ್ಟರ್ ಆಗಬೇಕು ಅಂತೇಳಿ. ಅಂದ್ರೆ ಈ ರೀತಿ ಒಂದು ರಾಜ್ಯದಲ್ಲಿ ಇದಕ್ಕೇನಾರ ಕಾನೂನು ಸುವ್ಯವಸ್ಥೆ ಇದೆಯಾ, ಪೊಲೀಸ್ ವ್ಯವಸ್ಥೆ ಇದೆಯಾ? ಇಡೀ ರಾಜ್ಯದಲ್ಲಿ ಒಂದು ರೀತಿ ಪೊಲೀಸ್ ಸ್ಟೇಷನ್ ಏನಾಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಕಚೇರಿ ಆಗಿದೆ.